ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SP Logs and Creations ಮೈ ಯೂಟ್ಯೂಬ್ ಚಾನಲ್. 10 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಸ್ವೀಟ್ ಇದು. ಯಾರು ಬೇಕಾದರೂ ಮಾಡಬಹುದು. ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಕಡಾಯಿಗೆ 1 ಕಪ್ಪಷ್ಟು ಹಾಲಿನ ಪುಡಿಯನ್ನು ತಗೊತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಗಂಟಾದರೆ ಏನು ಪರವಾಗಿಲ್ಲ, ಅದು ಕಾಯ್ತಾ ಅದಾಗೆ ಬಿಟ್ಕೊಳ್ಳುತ್ತೆ, ಯಾಕಂದರೆ ಹಾಲಿನ ಪುಡಿ ಆಗಿರೋದ್ರಿಂದ. ಮತ್ತು ನಂತರ ನಾನು ಅದೇ ಕಪ್ಪಲ್ಲಿ ಇನ್ನೂ 3/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಕಾಯಿಸ್ಕೊಳ್ಬೇಕಾಗುತ್ತೆ. ಹಾಲು ಕಾಯಿಸ್ಕೊಳ್ತೀರಲ್ವ ಅದೇ ರೀತಿಯಾಗಿ ಒಂದು ಸ್ವಲ್ಪ ಕುದಿ ಬಂದಾದ ನಂತರ ಇದಕ್ಕೆ ನಾನು 1 ನಿಂಬೆ ಹಣ್ಣಿನ ರಸವನ್ನು ಒಂದೇ ಬಾರಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ ತಕ್ಷಣ ಏನು ಮಾಡಬೇಕು ಅಂತಂದರೆ ಕೈ ಬಿಡದೆ ನಾವು ಸ್ವಲ್ಪ ಕೈ ಆಡಿಸ್ಕೊಡ್ಬೇಕಾಗುತ್ತೆ. ಯಾಕಂತಂದರೆ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಕೈ ಆಡಿಸ್ಕೊತಾನೆ ಇದ್ದರೆ. ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಾವು ಪನ್ನೀರ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ದಪ್ಪದಾಗಿ ಆಗುತ್ತೋ ಆ ಥರ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಹಾಗಾಗಿ ಕೈ ಆಡಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಆಗ್ತಾ ಇದೆ. ಕೈ ಆಡಿಸ್ಕೊತಾನೆ ಇದ್ದೀನಿ ನಾನು. ಇದೇ ರೀತಿಯಾಗಿ 2-3 ನಿಮಿಷ ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಕಾಯಿಸ್ಕೊತಾ ಇದ್ದರೆ ಮುಂಚೆ ಎಷ್ಟಿತ್ತೋ ಅದಕ್ಕಿಂತನೂ ಸಹ ಕಡಿಮೆ ಆಗುತ್ತೆ. ಅಂದರೆ ಅದರಲ್ಲೆಲ್ಲ ಸ್ವಲ್ಪ ಹಿಂಗುತ್ತೆ. ನೋಡ್ತಾ ಇರ್ಬೋದು ನೀವು ಮುಂಚೆ ಎಷ್ಟಿತ್ತು ಮತ್ತು ಈಗ ಎಷ್ಟಾಗಿದೆ ಅಂತ. ಈಗ ನಾನು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕೈ ಆಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಟೆಕ್ಸ್ಚರು ಗಟ್ಟಿಯಾಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗ್ತಾ ಇದೆ. ನೋಡ್ತಿರ್ಬೋದು ನೀವು ನೋಡ್ತಾ ಇದ್ದಂಗೆ ಟೆಕ್ಸ್ಚರ್ ಏನಾಗ್ತಾ ಇದೆ ಅಂದರೆ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ. ಸೊ ಈಗ ಆಗಲೇ ನಾನು ಯಾವ ಕಪ್ಪಲ್ಲಿ ಹಾಲಿನ ಪುಡಿಯನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ರೀತಿಯಲ್ಲಿ ನಾವೀಗ ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ಎಲ್ಲನೂ ಸಹ ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಈಗ ಕಲರೆಲ್ಲ ಆಗಲೇ ಯಾವ ಥರ ಇತ್ತು ಅದಕ್ಕಿಂತ ಕಲರ್ ಈಗ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ತವಾಯಿಂದ ಎಲ್ಲನೂ ಸಹ ಬಿಟ್ಕೊತಾ ಇದೆ, ಅಂಟ್ಕೊತಾ ಇಲ್ಲ ತವಾಗೆ. ನೋಡಿ ಈ ರೀತಿಯಾಗಿ ಟೆಕ್ಸ್ಚರು ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಮುಂಚೆ ನಾನು ಒಂದು ಟಿಫನ್ ಬಾಕ್ಸ್ಗೆ ತುಪ್ಪವನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ. ಮಿಶ್ರಣ ಏನಿತ್ತು ಅದನ್ನು ಬಿಸಿಯಾಗಿ ಇದಕ್ಕೆ ನಾನು ಸೇರಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮುಚ್ಚಳನ ಹಾಕಿ 2 ಅವರ್ಸು ಎತ್ತಿಟ್ಕೋಬೇಕು. ಯಾಕಂದರೆ ಆ ಮಿಶ್ರಣ ಇರುತ್ತೋ ಅದೆಲ್ಲ ಒಂದು ಹದಕ್ಕೆ ಗಟ್ಟಿಯಾಗಿರುತ್ತೆ. ನಂತರ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿಯನ್ನು ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಈ ಥರ ಹಾಕ್ಕೊಳ್ಳಿ. ಮೇಲೆ ಒಂದು ಸ್ವಲ್ಪ ತಟ್ಟಿ ಈ ರೀತಿಯಾಗಿ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡು ನೋಡಿರಲ್ವಾ. ಕೇವಲ 2 ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಯಾವ ಥರ ಮನೆಯಲ್ಲೇ ಸ್ವೀಟ್ ಮಾಡ್ಬೋದು ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮ್ಗೊಂದು ಕ್ವಶನ್ನ ಕೇಳಬೇಕು ಅಂತ ಇದ್ದೀನಿ. ಅದೇನಪ್ಪ ಅಂತಂದರೆ ಅದು ನಿಮ್ಮದು, ಆದರೆ ನಿಮಗಿಂತ ಹೆಚ್ಚಾಗಿ ಅದನ್ನು ನಿಮ್ಮ ಸ್ನೇಹಿತರು ಮತ್ತು ಪರಿಚಯಸ್ಥರು ಅದನ್ನು ಯೂಸ್ ಮಾಡ್ತಾರೆ. ಏನಿರ್ಬೋದು ಉತ್ತರ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆನ್ಸರ್ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ತಪ್ಪದೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.